ನಿಗಮದಲ್ಲಿ ಕೋಟಿ ಕೋಟಿ ಹಣವನ್ನ ನುಂಗಿ ನೀರು ಕುಡಿದ ನುಂಗುಬಾಕರ ಒಂದೊಂದೇ ವಿಚಾರಗಳು ಬಹಿರಂಗವಾಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬಹುಕೋಟಿ ಹಗರಣ, ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಆಗಿದೆ. ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಬ್ಯಾಂಕಿಗೆ ಹಣ ಮೊದಲು ಟ್ರಾನ್ಸ್ಫರ್ ಆಗುತ್ತೆ, ಬಳಿಕ ಮತ್ತೆ ಬೆಂಗಳೂರಿನ ಖಾತೆಗೆ ಹಣವನ್ನು ಜಮೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. 45 ಕೋಟಿ ಹಣ ವರ್ಗಾವಣೆಯ ಬಗ್ಗೆ ದಾಖಲೆ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇದೇ ವಿಚಾರವಾಗಿ ನಾಗೇಂದ್ರ ಅವರಿಗೆ ಅಂದರೆ ಮಾಜಿ ಸಚಿವರಿಗೆ ಇಡಿ ಪ್ರಶ್ನೆಗಳ ಸುರಿಮಳೆಯನ್ನು ಕೇಳ್ತಾ ಇದೆ. ಇಡಿ ಇರಿತಕ್ಕೆ ಪತ್ರಗುಟ್ಟಿ ಹೋಗ್ತಾ ಇದ್ದಾರೆ ಶಾಸಕ ನಾಗೇಂದ್ರ ಅವರು. ನೀವು ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯ ಹಣದ ಟ್ರಾನ್ಸಾಕ್ಷನ್ ಆಗಿದೆ ಅಂತೇಳಿ. 45 ಕೋಟಿ ಹಣ ವರ್ಗಾವಣೆ ಆಗಿರುವಂಥದ್ದು. ಇದೇ ಟ್ರಾನ್ಸಾಕ್ಷನ್ ಬಗ್ಗೆ, ಇದೇ ಹಣ ವರ್ಗಾವಣೆಯ ಬಗ್ಗೆ, ಅಕ್ರಮದ ಬಗ್ಗೆ ಈಗ ಸಾಲು ಸಾಲು ಪ್ರಶ್ನೆಗಳನ್ನು ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಕೇಳಲಾಗ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರ ಅವರು ಇಡಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಒದ್ದಾಡ್ತಾ ಇದ್ದಾರೆ. ಹಾಗಾದರೆ ಹೇಗಾಯಿತು ಹಣ ಟ್ರಾನ್ಸಾಕ್ಷನ್? 45 ಕೋಟಿ ಮಾರ್ಚ್ 5ನೇ ತಾರೀಕು ಜೈಲೆಂಟ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟಿಂಗ್ ಸರ್ವಿಸ್ ಇಲ್ಲಿಗೆ 4 ಕೋಟಿ 97 ಲಕ್ಷ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಅದಾದ ಮೇಲೆ ಮಾರ್ಚ್ 5ನೇ ತಾರೀಕು ಫಿಫ್ಯೂಮ್ಸ್ಗೆ 5 ಕೋಟಿ 35 ಲಕ್ಷ ಹಣವನ್ನು ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ ಮಾರ್ಚ್ 7ನೇ ತಾರೀಕು ಅಕಾರ್ಡ್ ಬಿಸ್ನೆಸ್ ಸರ್ವಿಸ್ಗೆ 5 ಕೋಟಿ 46 ಲಕ್ಷ ರೂಪಾಯಿಯನ್ನು ಜಮೆ ಮಾಡ್ತಾರೆ. ಅದೇ ದಿನ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಲಿಮಿಟೆಡ್ಗೆ 4 ಕೋಟಿ 53 ಲಕ್ಷ ಹಣ ಜಮೆ ಆಗುತ್ತೆ. ಮಾರ್ಚ್ 7ನೇ ತಾರೀಕು ಅದೇ ದಿನ ಮನುಹು ಎಂಟರ್ಪ್ರೈಸಸ್ ಇಲ್ಲಿಗೆ 5 ಕೋಟಿ 1 ಲಕ್ಷ ಹಣವನ್ನು ಇವರು ಟ್ರಾನ್ಸ್ಫರ್ ಮಾಡ್ತಾರೆ. ಮಾರ್ಚ್ 7 ಅವತ್ತೇ YM ಎಂಟರ್ಪ್ರೈಸಸ್ ಅನ್ನುವಂತಹ ಕಂಪನಿಗೆ 4 ಕೋಟಿ 98 ಲಕ್ಷ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಮಾರ್ಚ್ 11ನೇ ತಾರೀಕು ಅಂದರೆ 3 ದಿನಗಳ ನಂತರ ವೋಲ್ಟಾ ಟೆಕ್ನಾಲಜೀಸ್ ಸರ್ವಿಸ್ಗೆ 5 ಕೋಟಿ 12 ಲಕ್ಷ ಹಣ ಟ್ರಾನ್ಸ್ಫರ್ ಆಗುತ್ತೆ. ಮಾರ್ಚ್ 11 ಅವತ್ತೇ ನಿತ್ಯ ಸೆಕ್ಯೂರಿಟಿ ಸರ್ವಿಸ್ಗೆ 4 ಕೋಟಿ 47 ಲಕ್ಷ ಹಣವನ್ನು ಇವರು ಟ್ರಾನ್ಸ್ಫರ್ ಮಾಡ್ತಾರೆ. ಮೇ 6ಕ್ಕೆ ಅಂದರೆ 1 ತಿಂಗಳ ನಂತರ ಓಕಿ ಫಾಸ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ಗೆ 5 ಕೋಟಿ 10 ಲಕ್ಷ ಹಣವನ್ನು ಹಂತ ಹಂತವಾಗಿ ಇವರು ವರ್ಗಾವಣೆ ಮಾಡುವ ಮೂಲಕ ಆ ಹಣವನ್ನು ಕ್ರೋಢೀಕರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ಇಡಿ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇಡಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಈ 45 ಕೋಟಿ ಹಣ ವರ್ಗಾವಣೆ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಉತ್ತರಗಳು ಸಿಗ್ತಾ ಇದೆ? ಪ್ರಮುಖವಾಗಿ ಇವರು ಹಣವನ್ನು ಹೇಗೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು ಅಂತ. ಪ್ರೇಮ, ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂತಹ ಹಣದ ವಂಚನೆ ಮೂಲ ಏನಿದೆ ಅದನ್ನು ಪತ್ತೆ ಹಾಕಿ ಹೊರಟಂತಹ ಸಂದರ್ಭದಲ್ಲಿ ಹಲವಾರು ಕಂಪನಿಗಳಿಗೆ ನಕಲಿ ಕಂಪನಿಗಳನ್ನು ಸೃಷ್ಟಿ ಮಾಡಿ ಅವರು ಒಂದಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಿರೋದು ಗೊತ್ತಾಗಿದೆ. ಅದರಲ್ಲೂ ಪ್ರಮುಖವಾಗಿ ಸುಮಾರು 45 ಕೋಟಿ ಹಣ ಯಾರ್ಯಾರ ಖಾತೆಗೆ ಹೋಯಿತು ಅನ್ನೋದು ಗೊತ್ತಾಗಿದೆ. ಮೊದಲು ಅಂದರೆ ಈ ಒಂದು ಯೂನಿಯನ್ ಬ್ಯಾಂಕ್ನ ಮೇನ್ ಬ್ರಾಂಚ್ ಖಾತೆಯಲ್ಲಿದ್ದಂತಹ ಹಣ ಏನಿದೆ ಅದು ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕಂಪನಿ ಏನಿದೆ, ಫೈನಾನ್ಸ್ ಬ್ಯಾಂಕ್ ಏನಿದೆ ಅಲ್ಲಿಗೆ ಮೊದಲು ಟ್ರಾನ್ಸ್ಫರ್ ಆಗುತ್ತೆ. ಆ ಬಳಿಕ ವಿವಿಧ ಬ್ಯಾಂಕ್ಗಳಿಗೆ ಮಾರ್ಚ್ 5ನೇ ತಾರೀಕಿನಿಂದ ಒಂದು ತಿಂಗಳು 1.5 ತಿಂಗಳ ಅಂತರದಲ್ಲಿ 4 ಕೋಟಿ 4.5 ಕೋಟಿ ಹೀಗೆ 16 ಕಂಪನಿಗಳಿಗೆ ಟ್ರಾನ್ಸ್ಫರ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಅದ್ರ ಜೊತೆಗೆ ಸಾಕಷ್ಟು ಈ ಹಿಂದೆ ನಾವು ಹೇಳ್ದಂತೆ ಒಂದಷ್ಟು ಫೈನಾನ್ಸ್ ಯಾರು ಈ ಹಣ ಏನಿತ್ತು ಇದು ಜ್ಯುವೆಲರಿ ಕಂಪನಿಗಳಿಗೆ ಟ್ರಾನ್ಸ್ಫರ್ ಆಗಿದೆ. ಅದ್ರ ಜೊತೆಗೆ ಲಿಕ್ಕರ್ ಮಾರಾಟಗಾರ ಯಾರಿದ್ರು ಅಂಥವರ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ಸಾಮಾನ್ಯ ಜನರ ಖಾತೆಗಳಿಗೂ ಕೂಡ ಟ್ರಾನ್ಸ್ಫರ್ ಆಗಿ ಅವರಿಗೆ ಕಮಿಷನ್ ನೀಡಿ ಆ ಹಣವನ್ನು ಎತ್ಕೊಳ್ಳೋ ಕೆಲಸವನ್ನು ಕೂಡ ಮಾಡಿದರು. ಸೋಫಾರ್ ಇಲ್ಲಿವರೆಗೂ SIT ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು 35 ಕೋಟಿಗೂ ಹೆಚ್ಚು ಹಣವನ್ನು ಈಗ ರಿಕವರಿಯನ್ನು ಮಾಡಲಾಗಿದೆ. ಮತ್ತು ನ್ಯಾಯಾಲಯದಲ್ಲೇ ಒಂದು ಅಕೌಂಟನ್ನು ತೆರೆದು ಆ ಹಣವನ್ನು ಭದ್ರ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಆದರೆ ಹಗರಣ ಏನಿದೆ ಅದು ದೊಡ್ಡ ಮೊತ್ತ ಇದೆ, 187 ಕೋಟಿ ಇದೆ. ಹೀಗಾಗಿಯೇ ಈ ECIR ಅನ್ನು ದಾಖಲು ಮಾಡಿಕೊಂಡಿದ್ದಂತಹ ಇಡಿ ಮೊದಲಿಗೆ ಯಾರ್ಯಾರ ಅಕೌಂಟ್ಗಳಿಗೆ ಹಣ ಹೋಯ್ತು ಅನ್ನೋದನ್ನು ಲೆಕ್ಕ ಹಾಕೊಳ್ತಾ ಬಂದಿದೆ. ಹೀಗಾಗಿ ಅಸಲಿ ಮೂಲ ಮಾಲೀಕರು ಒಂದಷ್ಟು ದೂರುಗಳನ್ನು ವಿಜಯನಗರ KP ಅಗ್ರಹಾರ ಠಾಣೆಗಳಲ್ಲೂ ಕೂಡ ಕೊಟ್ಟಿದ್ರು. ಅದನ್ನು ಕೂಡ ಆಧಾರವಾಗಿಟ್ಕೊಂಡು ಈ ನಕಲಿ ಖಾತೆಗಳಿಗೆ ಹೋದಂತಹ ಅಕೌಂಟ್ಗಳನ್ನು ಜಮೆ ಮಾಡುವ ಹಣವನ್ನು ಸೀಸ್ ಮಾಡುವ ಕೆಲಸವನ್ನು ಮಾಡಲಾಗ್ತಿದೆ. ಹೀಗಾಗಿ ಸುಮಾರು 45 ಕೋಟಿ ಹಣ ಯಾವ್ಯಾವ ಕಂಪನಿಗಳಿಗೆ ಹೋಗಿದೆ ಅನ್ನೋದು ಗೊತ್ತಾಗಿದೆ. ಮತ್ತು ಆ ಕಂಪನಿಗಳು ಅಸ್ತಿತ್ವದಲ್ಲಿ ಇಲ್ಲದಂತಹ ಕಂಪನಿಗಳು,
ಇವರೇ ಹೊಸದಾಗಿ ಸೃಷ್ಟಿಯನ್ನ ಮಾಡಿಕೊಂಡು 16 ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಅನ್ನ ಮಾಡಿ ಎಲ್ಲೋ ಒಂದು ರೀತಿ ವೈಟ್ ಆಗಿ ಹಣ ಸರಬರಾಜು ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ತೋರಿಸುವ ಮಟ್ಟಿಗೆ ಮಾಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಹಣ ಒಡೆಯುವ ಕೆಲಸವನ್ನ ಮಾಡಲಾಯಿತು. ಹೀಗಾಗಿ ಪ್ರಕರಣದಲ್ಲಿ CBI ಒಂದ್ ಕಡೆ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿದ್ರೆ, ನಿನ್ನೆಯಿಂದ ಇಡಿ ಈಗಾಗಲೇ ತಲಾಶೆಯನ್ನ ನಡೆಸ್ತಿದೆ. ಅದ್ರ ಜೊತೆಗೆ SIT ಕೂಡ ತನಿಖೆಯನ್ನ ನಡೆಸ್ತಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.